ಕೊಡಗಿನಲ್ಲೂ ಮಳೆ ಆರ್ಭಟ ಮುಂದುವರೆದಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಾ ಇರುವ ಪರಿಣಾಮ ಹಾರಂಗಿ ಜಲಾಶಯಕ್ಕೆ ನೀರಿನ ಒಳಹರಿವು ಏರಿಕೆಯಾಗಿದೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಭರ್ತಿಯಾಗಿದ್ದು ಕಾವೇರಿ ಹಾಗೂ ಲಕ್ಷ್ಮಣತೀರ್ಥ ನದಿಗಳು ತುಂಬಿ ಹರಿಯುತ್ತಿವೆ. ಇನ್ನು ಭಾರೀ ಗಾಳಿ ಮಳೆಗೆ ಹಲವು ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ತಲಕಾವೇರಿ ಭಾಗಮಂಡಲ ರಸ್ತೆಯಲ್ಲಿ ಸಣ್ಣ ಪ್ರಮಾಣದ ಗುಡ್ಡ ಕುಸಿದಿದೆ. ಸುಮಾರು 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಪಾಯದ ಸ್ಥಿತಿ ಇದ್ದು ವಾಹನ ಸವಾರರಲ್ಲಿ ಆತಂಕ ಹೆಚ್ಚಾಗಿದೆ. ಅಪಾಯದ ಪ್ರದೇಶಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಾಹನ ಸವಾರರು ಎಚ್ಚರಿಕೆಯಿಂದ ಇರುವಂತೆ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಇನ್ನು ಕೊಡಗು ಜಿಲ್ಲೆ ಮೂರ್ನಾಡು ಸಮೀಪದ ಐಕೋಳ ಗ್ರಾಮದ ಬಳಿ ಕಾರಿನ ಮೇಲೆ ಬೃಹತ್ ಮರ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ಕಾರು ಸಂಪೂರ್ಣವಾಗಿ ಜಖಂಗೊಂಡಿದೆ. ಚಾಲಕನಿಗೆ ಗಂಭೀರ ಗಾಯವಾಗಿದ್ದು ಮಡಿಕೇರಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮರ ಬಿದ್ದ ಸ್ಥಳಕ್ಕೆ ಅರಣ್ಯ ಇಲಾಖೆ ಪೊಲೀಸರು ಭೇಟಿ ನೀಡಿ ಮರವನ್ನು ತೆರವು ಮಾಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಸುರಿತಾ ಇರುವ ಮಳೆ ಅವಾಂತರ ಸೃಷ್ಟಿಸಿದೆ. ತಡೆಗೋಡೆ ಕುಸಿದು 2 ಮನೆಗಳು ಜಖಂಗೊಂಡಿವೆ. ಸಕಲೇಶಪುರದ ಡಾಲರ್ಸ್ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದ ತಡೆಗೋಡೆ ಕುಸಿದಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ತಡೆಗೋಡೆ ಕುಸಿತದ ರಭಸಕ್ಕೆ ತಡರಾತ್ರಿ ಮನೆಗಳಿಗೆ ಹಾನಿಯಾಗಿದೆ. ಮನೆಗಳಿಗೆ ಹಾನಿ ಆಗಬಾರದು ಅಂತ ತಡೆಗೋಡೆ ನಿರ್ಮಿಸಲಾಗಿದೆ. ಆದರೆ ಅದೇ ತಡೆಗೋಡೆ ನಮಗೆ ಈಗ ಸಮಸ್ಯೆ ಆಗಿದೆ ಅಂತ ಸ್ಥಳೀಯರು ಹೇಳ್ತಾ ಇದ್ದು ಸರ್ಕಾರ ನಮಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸರ್, ಇದು ಒಂದು ರಾತ್ರಿ 2 ಗಂಟೆಗೆ ಆಗಿದ್ದ ಘಟನೆ ಇದು. ಸೌಂಡಿಂದ ನಾವೆಲ್ಲ ಎಚ್ಚರ ಆಗಿದ್ವಿ, ಮಲಗಿದ್ವಿ ನಾವು 2 ಗಂಟೆ ರಾತ್ರಿ. ಅದೇ 3 ಗಂಟೆಗೆಲ್ಲ ನೋಡಿದ್ವಿ ಹೆಂಗಾಗಿದೆ. ಹಿಂದ್ಗಡೆ ಬಂದು ನೋಡೋದು ಹಿಂಗಾಗಿದೆ, ಏನು ಮಾಡೋದು. ಅದೇ ಎಲ್ಲ ಮನೆ ಗೋಡೆ ಎಲ್ಲ ಹೋಗಿ ಫುಲ್ಲು ಡ್ಯಾಮೇಜ್ ಆಗಿ ಎಲ್ಲ ಇದಾಗಿದೆ. ಎಲ್ಲ ಅದೇ ಪ್ರಾಣಕ್ಕೇನು ತೊಂದರೆ ಆಗಿಲ್ಲ. ಮನೆ ಫುಲ್ಲು ಡ್ಯಾಮೇಜ್ ಆಗಿ ರೂಮ್ಗೆಲ್ಲ ಗೋಡೆ ಎಲ್ಲ ಹೋಗಿ ಇದಾಗಿದೆ, ಫುಲ್ ಡ್ಯಾಮೇಜ್ ಆಗಿದೆ. ಅದೇ ಅವರೆಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಹೆಂಗಿತ್ತು ಹಂಗೆ ಮಾಡಿಕೊಡ್ತೀನಿ ಅಂತ. ಏನಾದರೂ ಮಾಡಿಕೊಡ್ಬೇಕು, ಶಾಶ್ವತವಾಗಿ ಏನಾದರೂ ಮಾಡಿಕೊಡ್ಬೇಕು ನಮಗೆ. ಏನಾದರೂ ನೀರು ಬರ್ದಂಗೆ, ಹಿಂದ್ಗಡೆಯಿಂದ ನೀರು ಬರ್ದಂಗೆ ಏನಾದರೂ ಮಾಡಿಕೊಡ್ಬೇಕು. ಬರೀ ಅಪ್ಪ ಅಂತ ಶಬ್ದ ಬಂತು ಅಷ್ಟೇ ಹೊರತು ನಾನು ಬಂದು ನೋಡಿದ್ಮೇಲೆ ಗೋಡೆ ಬಿದ್ದಿತ್ತು. ಗೋಡೆ ಬಿದ್ಮೇಲೆ ಅವನಿಗೆ ಬಾರಪ್ಪ ಈಚೆ ಅಂದಮೇಲೆ ಅವನು ಓಡ್ ಬಂದ. ಏನಿಲ್ಲ ಸರ್, 1-2 ಇಂಚು ಗ್ಯಾಪ್ ಕಿಟಕಿಗೂ ಒಂದು ತಲೆಗೆ. ಜೀವಕ್ಕೇನು ಇದಾಗಿಲ್ಲ, ಅನಾಹುತ ಆಗಿಲ್ಲ. ಬಿದ್ಬಾರ್ದವರು ಎಲ್ಲ ಸರಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಂಬಿಕೆ ಕೊಟ್ಟಿದ್ದಾರೆ ದೇವರಿಂದ ನಮಗೆ. ಆ ನಂಬಿಕೆಯಲ್ಲಿ ನಾವು ಇದ್ದೀವಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಸುರಿತಾ ಇರುವಂತಹ ಮಳೆಗೆ ಹೆಬ್ಬೆ ಜಲಪಾತ ಹಾಲ್ನೊರೆಯಂತೆ ಮೈದುಂಬಿ ಹರಿಯುತ್ತಿದೆ. ತರೀಕೆರೆ ತಾಲೂಕಿನ ಕೆಮ್ಮಣ್ಣುಗುಂಡಿ ಸಮೀಪ ಇರುವಂತಹ ಹೆಬ್ಬೆ ಜಲಪಾತ ಬಂಡೆ ಕಲ್ಲುಗಳ ಮೇಲೆ ಭೋರ್ಗರೆಯುತ್ತಿದೆ. ರಭಸವಾಗಿ ಹರಿತಾ ಇರುವ ನದಿಯಲ್ಲಿ ಈಜಿ ವಿದ್ಯುತ್ ಲೇನ್ ಸರಿ ಮಾಡಿದ್ದಾರೆ ಮೆಸ್ಕಾಂ ಸಿಬ್ಬಂದಿ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಂಟೆಹೊಳೆಯಲ್ಲಿ ಈ ಘಟನೆ ನಡೆದಿದೆ. ಅರಗ ಮೂಲದ ಆತರ್ಷ ಮತ್ತು ಗುಡ್ಡೆಕೊಪ್ಪದ ಅಭಿಷೇಕ್ ಅನ್ನೋರು ತಮ್ಮ ಜೀವದ ಹಂಗು ತೊರೆದು ಕುಂಟೆಹೊಳೆಯಲ್ಲಿ ಈಜಿ ವಿದ್ಯುತ್ ಸರಿಪಡಿಸಿದ್ದಾರೆ. ಲೈನ್ ಮ್ಯಾನ್ಗಳ ಈ ಸಾಹಸಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಕೈಯಾಕೋ, ಹಂಗೆ ಮುಂದೆ ಕೈಯಾಕೋ, ಬಟ್ಟೆ ಕೈಯಾಕೋ. ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯಲ್ಲಿ ಭಾರೀ ಮಳೆ ಸುರಿತಾ ಇದೆ. ಪಾತಾಳ ಗಂಗಾ ನದಿ ತೀರದಲ್ಲಿ ಪ್ರವಾಹ ಉಂಟಾಗಿದ್ದು ಸುಮಾರು 3,000 ಎಲ್ಪಿಜಿ ಸಿಲಿಂಡರ್ಗಳು ನದಿಯಲ್ಲಿ ಕೊಚ್ಚಿ ಹೋಗಿವೆ. ಎಚ್ಪಿಸಿಎಲ್ ಗ್ಯಾಸ್ ಪ್ಲಾಂಟ್ಗೆ ಪ್ರವಾಹದ ನೀರು ನುಗ್ಗಿದ ಪರಿಣಾಮ ಸಾವಿರಾರು ಗ್ಯಾಸ್ ಸಿಲಿಂಡರ್ಗಳು ನದಿಯ ನೀರಿನ ರಭಸಕ್ಕೆ ತೇಲಿ ಹೋಗಿವೆ. ನದಿಯಲ್ಲಿ ಸಾಲು ಸಾಲಾಗಿ ಸಿಲಿಂಡರ್ಗಳು ತೇಲಿ ಬರ್ತಾ ಇರುವಂತಹ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ. ಸಿಲಿಂಡರ್ಗಳನ್ನು ಹಿಡಿದುಕೊಳ್ಳಲು ಸೇತುವೆ ಮೇಲೆ ನಿಂತು ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. सिलेंडर कंपनी का बह गया।
ಇನ್ನು ದೆಹಲಿ ಎನ್ಸಿಆರ್ ಭಾಗದಲ್ಲಿ ಭಾರೀ ಮಳೆ ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ. ಉತ್ತರ ಪ್ರದೇಶದ ನಾಯ್ಡಾ, ಗಾಜಿಯಾಬಾದ್, ಗುರುಗ್ರಾಮ್ನಲ್ಲಿ ಜನ ಸಂಕಷ್ಟಕ್ಕೀಡಾಗಿದ್ದಾರೆ. ಗುರುಗ್ರಾಮದಲ್ಲಿ ಭಾರೀ ಮಳೆಗೆ ಪ್ರವಾಹವೇ ಸೃಷ್ಟಿಯಾಗಿದ್ದು ರಸ್ತೆಗಳು ನದಿಯಂತಾಗಿವೆ. ಮುಂದಿನ 12 ತಾಸು ಜನರು ಮನೆಯಲ್ಲೇ ಇರುವಂತೆ ಸೂಚನೆ ನೀಡಲಾಗಿದೆ. ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಮುಂಗಾರು ರೌದ್ರಾವತಾರ ತೋರಿದೆ. ಉತ್ತರಾಖಂಡ್ನ ಉತ್ತರಾಕಾಶಿ ಜಿಲ್ಲೆಯಲ್ಲಿ ಸುರಿತಾ ಇರುವ ಭಾರೀ ಮಳೆಯಿಂದಾಗಿ ನಾಲುಪಾನಿ ಗ್ರಾಮದ ಬಳಿ ಭೂಕುಸಿತ ಸಂಭವಿಸಿದೆ. ಭಾರೀ ಪ್ರಮಾಣದ ಮಣ್ಣು ಮತ್ತು ಕಲ್ಲುಗಳು ಉರುಳಿ ಬಿದ್ದ ಪರಿಣಾಮ ಗಂಗೋತ್ರಿ ರಾಷ್ಟ್ರೀಯ ಹೆದ್ದಾರಿಯನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ದೋಡಾ ಜಿಲ್ಲೆಯಲ್ಲಿ ಭೀಕರ ಮೇಘಸ್ಫೋಟ ಸಂಭವಿಸಿ ಪ್ರವಾಹ ಸೃಷ್ಟಿಯಾಗಿದೆ. ಪ್ರವಾಹದ ರಭಸಕ್ಕೆ ರಸ್ತೆಗಳು, ಮನೆಗಳು ಸೇರಿದಂತೆ ಅಪಾರ ಪ್ರಮಾಣದ ವಸ್ತುಗಳು ಹಾನಿಯಾಗಿದೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಅಪಾಯ ಪ್ರದೇಶದಲ್ಲಿ ಸಿಲುಕಿರುವಂತಹ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಅಧಿಕಾರಿಗಳು ಸ್ಥಳಾಂತರಿಸ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲೂ ನಿರಂತರವಾಗಿ ಮಳೆ ಸುರಿತಾ ಇದೆ. ಗಾಜಿಯಾಬಾದ್ನಲ್ಲಿ ಪ್ರವಾಹ ಸ್ಥಿತಿ ಉಂಟಾಗಿದ್ದು ನಗರದ ಹಲವು ಭಾಗಗಳು ಮುಳುಗಡೆಯಾಗಿವೆ. ತಗ್ಗು ಪ್ರದೇಶದಲ್ಲಿರುವ ಮನೆಗಳು ಹಾಗೂ ರಸ್ತೆಗಳು ಜಲಾವೃತ ಆಗಿ ಜನ ತೀವ್ರ ಸಂಕಷ್ಟ ಎದುರಿಸ್ತಾ ಇದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸುರಿತಾ ಇರುವ ಭಾರೀ ಮಳೆಯಿಂದಾಗಿ ಸದರ್ ಬಜಾರ್ ಸಂಪೂರ್ಣ ಜಲಾವೃತಗೊಂಡಿದೆ. ರಸ್ತೆಗಳ ಮೇಲೆ ಭಾರೀ ಪ್ರಮಾಣದಲ್ಲಿ ನೀರು ನಿಂತಿದ್ದು ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಗಿದೆ. ಮಾರುಕಟ್ಟೆಯ ಪ್ರಮುಖ ರಸ್ತೆಗಳು ಮತ್ತು ಗಲ್ಲಿಗಳಲ್ಲಿ ಮೊಣಕಾಲುದ್ದ ನೀರು ನಿಂತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಗುಜರಾತ್ನ ಸೂರತ್ ನಗರದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ನಗರದ ಪ್ರಮುಖ ತಾಣವಾದ ಮಘೋಬ್ ಪ್ರದೇಶ ಸಂಪೂರ್ಣ ಜಲಾವೃತಗೊಂಡಿದ್ದು ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದು ಅನ್ನದಾತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಿಲ್ಲೆಯಾದ್ಯಂತ 23% ಮಳೆ ಕೊರತೆಯಾಗಿದ್ದು ಆರಂಭದ ಮಳೆ ನಂಬಿ 90% ಬಿತ್ತನೆ ಮಾಡಿದ ರೈತರು ಈಗ ಪರದಾಡುವಂತಾಗಿದೆ. ಮಳೆ ಇಲ್ಲದೆ ಹೆಸರು, ಉದ್ದು, ಶೇಂಗಾ ಮತ್ತು ಹತ್ತಿ ಬೆಳೆಗಳು ಒಣಗ್ತಾ ಇದೆ. ಅದರಲ್ಲೂ ಹೂವು ಮತ್ತು ಕಾಯಿ ಕಟ್ಟುವ ಹಂತದಲ್ಲಿರುವಂತಹ ಹೆಸರು ಬೆಳೆ ಸಂಪೂರ್ಣ ಒಣಗಿ ಹೋಗಿದೆ. ಒಂದು ಕಡೆ ಬೆಳೆ ನಾಶ ಆಗ್ತಾ ಇದ್ರೆ ಮತ್ತೊಂದು ಕಡೆ ಮುಂಬರುವ ದಿನಗಳಲ್ಲಿ ಕುಡಿಯುವ ನೀರಿಗೂ ತತ್ವಾರ ಎದುರಾಗುವ ಭೀತಿ ಎದುರಾಗಿದೆ. ಕೂಡಲೇ ಜಿಲ್ಲೆಯನ್ನ ಬರಪೀಡಿತ ಪ್ರದೇಶ ಅಂತ ಘೋಷಿಸಿ ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತರು ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ಮಾಡಿದ ತಕ್ಷಣ ಅವಾಗ ಇಮಿಡಿಯೇಟ್ ಚಲೋತಂಗೆ ಹುಟ್ಟುಕೊಂತು. ಆದರೆ ಹುಟ್ಟಿದ ತಕ್ಷಣ ಅದಾದ್ಮೇಲೆ ಸ್ವಲ್ಪ ಮಳೆ ಬೇಕಾಗಿತ್ತು. ಆದ್ರೆ ಮಳೆ ಇನ್ನೂವರೆಗೂ ಆಗಿಲ್ಲ. ಯಾವಾಗ ಬಿತ್ತು ಟೈಮ್ನಾಗ ಏನು ಮಳೆ ಆಗೈತೆ ಅದಷ್ಟಕ್ಕರೆ, ಅದಾದ್ಮೇಲೆ ಮಾತ್ರ ಮಳೆ ಆಗೇ ಇಲ್ಲ. ಈಗ ಗೊಬ್ಬರ ಎಲ್ಲ ಹಾಕಿದ್ದಕ್ಕೆ ಅದೇನಾಗೈತೈತೆ ಅಂತಂದರೆ ಈಗ ಆಲ್ರೆಡಿ ಇವೆಲ್ಲ ಈಗ ಹೆಸರು ಈಗ ಬೆಳೆ ಚಲೋ ಬಂದೈತಿ ಈಗ ಸದ್ಯಕ್ಕೆ. ಆದ್ರೆ ಎಲ್ಲ ಬೆಳೆ ಕಪ್ಪು ಹೊಡ್ಯಾಕತೈತಿ. ಈಗ ಮಳೆ ಆತಪ್ಪ ಅಂತಂದ್ರೆ ರೈತ ಉಳ್ಕೊತಾನ, ಇಲ್ಲತ್ತಪ್ಪ ಅಂತ ಅನಾವಶ್ಯಕವಾಗಿ ಸಾಯುವಂಥ ಪರಿಸ್ಥಿತಿ ಬರ್ತದೆ. ಈಗೇನಾಗೈತಿ, ಈಗ ಇದ್ದಂಥ ಪರಿಸ್ಥಿತಿಯನ್ನು ಕಾಪಾಡ್ಕೋಬೇಕಂತಂತೇಳಿ ರೈತರು ಬಾಡಿಗೆಗಳೇ ಹೆಚ್ಚೆಚ್ಚಿ ಕಡೆ ಸದ್ಯಕ್ಕೆ ಅವನ್ನ ಇವತ್ತು ಎಡಿ ಹೊಡ್ಯಾಕತ್ತಾರ. ಎಲ್ಲ ಮಳೆ ಬಿತ್ತಿಸ್ತೀರಿ. ಈಗ ಬಿತ್ತಿಂದ ಒಟ್ಟ ಮಳಿನ ಆಗಿಲ್ಲ ರೀ ಸರ. ಎಕರೆಗೆ 20,000 ಕೊಟ್ಟು ಲವಣಿ ಮಾಡ್ಯಾವ್ರಿ. 2,500 ರೂಪಾಯಿ ಕೊಟ್ಟು ಎಡಿ ಹೊಡ್ಸಕತ್ತೇವ್ರಿ. ಮತ್ತು ಕಳೆನೂ ತೆಗ್ಸಕತ್ತೇವ್ರಿ. ಬೀಜ ಗೊಬ್ಬರ ಅಂದ್ರೆ ನಮ್ಗೆ ಎಕರೆಗೆ ಒಂದು 30,000-40,000 ರೂಪಾಯಿ ಖರ್ಚು ಬಂದೈತೆ ರೀ. ಈಗ ನಮ್ಗೆ ಸದ್ಯ ಮಳೆ ಆದ್ರೆ ಉಳಿತೇವ್ರಿ, ಇಲ್ಲ ಅಂದ್ರೆ ನಮ್ಗೆ ಭಾಳ ತ್ರಾಸ ಆಗೈತೆ ರೀ. ಸಲ ಶೇಂಗಾ, ಉದ್ದು ಬಿತ್ತೇವ್ರಿ. ಮಳೆ ಬರ್ಲಂಗೆ ಹೋಗಿದ್ರೆ ಒಂದು ರೈತಗೆ ಆರಾಮಿತ್ತು, ಸುಮ್ಮನೆ ಬಿತ್ತಲಂಗೆ ಮಾಡ್ಲಂಗೆ. ಈಗ ಹೊಲಕ್ಕೆ ಒಂದು ಕೂರಿ ಹೊಲ ಅಂತಂದ್ರೆ ಒಂದು 70-80 ರೂಪಾಯಿ ಕೊಟ್ಟು ಲವಣಿ ಮಾಡೇವಿ. ಒಂದು 30-40 ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿ ಎಲ್ಲ ಮಾಡೇವಿ. ಮಳೆ ಆದ್ರೂ ಆಗ್ಲಂಗೆ ಆತು ಬಾಳೆ ಇದೆ. ಈಗೆಲ್ಲ ಒಣಗಾತಾವ. ಇನ್ನೊಂದು 15 ದಿನ 20 ದಿನ ಹಿಂಗೆ ಹೋದ್ರೆ ಸುಮ್ಮನೆ ಚಲ್ಗುಂಡಿ ತೊಗೊಂಡು ಹರಿಗೆ ಮನೆಯಾಗ ಮಕ್ಕೋದು ರೈತ. ಇದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಸರ್ಕಾರ ಅಂಕಾರಿ ಕಡೆ ಭಾಳ ನಿರ್ಲಕ್ಷ್ಯ ಮಾಡಾದತಿ. ಹೊಳಿನೂ ನೋಡುವಲ್ದ. ಏನಾರ ಪರಿಹಾರ ಗಿರಾರ ಅದು ಕೊಟ್ಟು ರೈತನ ಕಾಪಾಡಿದ್ರೆ ಕಾಪಾಡಲಿ, ಇಲ್ಲ ಅಂತಂದ್ರೆ ನಮ್ದು ಐತೆ ಅಲ್ರಿ
ಬೇಕಾದ ಬಂದರೂ ರೈತಗೆ ಅಂಕಾರ ಉರ್ಲು ಹಾಕೋದು ಎಣ್ಣೆ ಕುಡಿಯೋದು ಇಂಥವ ಇದನ್ನು ಬಿಟ್ಟರೆ ಬೇರೆ ಏನು ಪರಿಹಾರ? ವೈಡ್ ಸ್ಪ್ರೆಡ್ಡಾಗಿ ಇಲ್ಲಿ ಮಳೆ ಬರ್ತಾ ಇಲ್ಲ. ಎಸ್ಪೆಷಲಿ ನಮ್ಗೆ ನವಲಗುಂದ ತಾಲೂಕು ಮೊರಬ ಹೋಬಳಿ ಇರ್ಬೋದು ಅಥವಾ ಹುಬ್ಳಿ ತಾಲೂಕು ಶಿರಗುಪ್ಪಿ ಇರ್ಬೋದು, ಸಂಶಿ ಕುಂದಗೋಳ ತಾಲೂಕು ಸಂಶಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆ ಕುಂಠಿತ ಕಂಡು ಬರ್ತಾ ಇದೆ. ಹಾಗಾಗಿ ಕೆಲವು ಕಡೆ ಈಗ ರೈತರು ಆಲ್ರೆಡಿ ಬೆಳೆ ಸರಿ ಬರ್ತಾ ಇಲ್ಲ ಅಂತೇಳಿ ಹರಗುತ್ತಾ ಇದ್ದಾರೆ ಅನ್ನೋ ಸುದ್ದಿನ ಕೆಲ ರೈತರು ಮಾಹಿತಿ ಬರ್ತಾ ಇದೆ. ಅದಕ್ಕೆ ನಾನು ರೈತರಲ್ಲಿ ಮನವಿ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಬೆಳೆಯನ್ನು ತೆಗಿಬಾರ್ದು. ಈಗ ಯಾವುದೇ ಹಂತ ಇರಲಿ, ಅದು ಹುಟ್ಟಿ ಒಂದು ತಿಂಗಳದಾಗಿರ್ಬೋದು ಅಥವಾ 15 ದಿವಸದ ಇರ್ಬೋದು ಅಥವಾ 1.5 ತಿಂಗಳದಿರ್ಬೋದು, ಬೆಳೆ ಕುಂಠಿತವಾಗಿದ್ದರೂ ಸಹಿತ ಬೆಳೆ ಯಾವುದೇ ಕಾರಣ ತೆಗಿಬಾರ್ದು. ಯಾಕಂದರೆ ಬೆಳೆ ಸಮೀಕ್ಷೆ ಮಾಡದೆ ಹೊರತು ನೀವು ಏನಾದರೆ ಬೆಳೆ ತೆಗೆದ್ರಿ ಅಂದರೆ ನಿಮಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಯಾವುದೇ ಸೌಲಭ್ಯಗಳು ಸಿಗುವುದಿಲ್ಲ. ಅದು ಬೆಳೆ ಹಾನಿ ಪರಿಹಾರ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಮತ್ತು ವಿವಿಧ ಯೋಜನೆಗಳ ಮುಖಾಂತರ ನಿಮಗೇನು ಸೌಲಭ್ಯ ಸಿಗಬೇಕಾಗಿರ್ತದಲ್ಲ ಆ ಸೌಲಭ್ಯಗಳು ಸಿಗುವುದಿಲ್ಲ. ಆದ ಕಾರಣ ನಾನು ಎಲ್ಲ ರೈತರಲ್ಲೂ ಮನವಿ ಮಾಡ್ತೀನಿ, ಈಗಾಗಲೇ ಬೆಳೆ ಸಮೀಕ್ಷೆ ಕಾರ್ಯ ಪ್ರಾರಂಭ ಆಗಿದೆ. ಆ ರೈತರ ಆ್ಯಪ್ನು ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ. ಇವತ್ತು PR ಆ್ಯಪ್ನು ರಿಲೀಸ್ ಆಗಿದೆ. ಆದ್ದರಿಂದ ರೈತರು ತಾವಾದರೂ ಬೆಳೆ ಸಮೀಕ್ಷೆ ಮಾಡ್ಕೋಬೋದು ಅಥವಾ ತಮ್ಮ ಗ್ರಾಮದಲ್ಲಿರ್ತಕ್ಕಂಥ PRಗಳಿಂದ ಖಾಸಗಿ ನಿವಾಸಿಗಳಿಂದ ಸಹಿತ ಅವರು ಬೆಳೆ ಸಮೀಕ್ಷೆ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕವಾಗಿರ್ತದೆ. ದಯವಿಟ್ಟು ಎಲ್ಲ ರೈತರು ಬೆಳೆ ಸಮೀಕ್ಷೆ ಮಾಡಿಸ್ಕೋಬೇಕಂತ ನಾನು ಮನವಿ ಮಾಡ್ತಾಯಿದ್ದೀನಿ. ಚಾಮರಾಜನಗರ ಜಿಲ್ಲೆಯ ಸೋಲಿಗರ ಕಾಲೋನಿಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ. ಹನೂರು ತಾಲೂಕಿನ ಲೊಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೌಳೆಹಳ್ಳ ಡ್ಯಾಂ ಸೋಲಿಗರ ಕಾಲೋನಿಯಲ್ಲಿ ಕುಡಿಯುವ ನೀರಿಲ್ಲದೆ 100ಕ್ಕೂ ಹೆಚ್ಚು ಕುಟುಂಬಗಳು ಪರದಾಡುತ್ತಿವೆ. ಕಳೆದ 5-6 ದಿನಗಳಿಂದ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು ಕಿರುನೀರು ಸರಬರಾಜು ಬೋರ್ವೆಲ್ಗಳು ಸ್ಥಗಿತಗೊಂಡಿವೆ. ಗ್ರಾಮದಲ್ಲಿರುವ 2 ಕೈ ಪಂಪುಗಳು ಕೂಡ ಕೆಟ್ಟು ನಿಂತಿವೆ. ವಿದ್ಯುತ್ ಲೈನ್ ದುರಸ್ತಿಗೂ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ. ಕಾಡಿನ ದಾರಿಯಲ್ಲಿ 1 ಕಿಲೋಮೀಟರ್ ದೂರ ನಡೆದು ಕೌಳೆಹಳ್ಳ ಡ್ಯಾಂನಿಂದ ನೀರು ಹೊತ್ತು ತರಬೇಕಾದ ದುಸ್ಥಿತಿ ಇಲ್ಲಿನ ಜನರಿಗೆ ಎದುರಾಗಿದೆ. ನೀರು ತೊಂದರೆ ಅದ, ಬಟ್ಟೆ ಕುಕ್ಕಾಗ ನೀರು ಯಾಗ ಉಜ್ಜಾಗ ತೊಳೆಯಾಗ ಇಲ್ಲೇ. ಈಗ ನಾವು ಹಳ್ಳದಿಂದ ಉತ್ತರ ಬರೋದು ಡ್ಯಾಮಿಂದ. ಆಗ ನಮ್ಗೆ ಉಪಕಾರ ಮಾಡೋರು ಯಾರು ಇಲ್ಲ. ಪಂಚಾಯತಿ ಅವರು ಏನಾಗೋಗಿದ್ದಾರೆ, ಅವ್ರಿಗೆ ತೋರಿಸಿದ್ದಾರೆ, ಬರೋದು ಇಲ್ಲಿ ಫಿಲ್ಟರ್ ಉಟ್ಟು ಅದು ಕರೆಂಟು ಇಲ್ಲ 1 ವಾರದಿಂದ. ಹಾಗಾದಲ್ಲ ನಮ್ಮ ಪರಿಸ್ಥಿತಿ ಏನಾಗಬೇಕು. ಓಟಿಗಾದ್ರೆ ಬೇಗನೆ ಬಂದವನೆಲ್ಲ ಈಗ ಬಂದು ನೀವು ಉಪಕಾರ ಮಾಡೋದಿಲ್ಲ. 5 ದಿನದಿಂದ ನೀರಿಲ್ಲದೆ ನಮ್ಮ ಊರಲ್ಲಿ ಬಹಳ ಪರದಾಟಿರ್ತದೆ. ಮತ್ತು ಆನೆ ಬಂದು 6 ಗಂಟೆಗೆ ಬಂದು ತೋಟದಲ್ಲಿ ಟಾಕಿರ್ತವೆ. ಅದರಲ್ಲಿ ಹೆಂಗಸರ ಕಷ್ಟ ಭಾಳ ಅದೊಂದು ನೀರಿಲ್ಲದಿರೋ ಒಂದು ಕಾರಣ ಅವರ ಪರಿಸ್ಥಿತಿ ಭಂಗವಾಗಿ ಹುಟ್ಟಿದೆ. ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯತ್ ಮುಂದೆ ಜನರು ಪ್ರತಿಭಟನೆ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆ ಸಂತೆಬೆನ್ನೂರು ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆ ಮಾಡಲಾಗಿದೆ. ಮನೆ ಕಂದಾಯ, ನೀರಿನ ಕಂದಾಯ ಕಟ್ಟಿದ್ರೂ ಕುಡಿಯಲು ನೀರಿಲ್ಲ. ನೀರು ಕೇಳಿದ್ರೆ ಅಧಿಕಾರಿಗಳು ಪಂಚಾಯತ್ನಲ್ಲಿ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಾವಿಯಿಂದ ಉಪ್ಪು ನೀರು ತಂದು ಜೀವನ ಮಾಡುವ ಸ್ಥಿತಿ ಇದೆ. ಹೀಗಾದ್ರೆ ನಾವು ಜೀವನ ಮಾಡೋದು ಹೇಗೆ ಅಂತ ಜನರು ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದ್ದ ಬಿಟ್ಕಾಯಿನ್ ಪ್ರಕರಣದಲ್ಲಿ ಓರ್ವ ಡಿವೈಎಸ್ಪಿ ಸೇರಿದಂತೆ 4 ಪೊಲೀಸ್ ಅಧಿಕಾರಿಗಳಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಡಿವೈಎಸ್ಪಿ ಶ್ರೀಧರ್ ಪೂಜಾರ್ ಮತ್ತು ಇನ್ಸ್ಪೆಕ್ಟರ್ಗಳಾದ DM ಪ್ರಶಾಂತ್ ಬಾಬು, ಲಕ್ಷ್ಮೀಕಾಂತ್ ಮತ್ತು ಚಂದ್ರಾಧರ್ ಅವರಿಗೆ ಸಿಐಡಿ SIT ಕ್ಲೀನ್ ಚೀಟ್ ಕೊಟ್ಟಿದೆ. ಹ್ಯಾಕರ್ ಶ್ರೀಕಿಯನ್ನು ಅಕ್ರಮ ಬಂಧನದಲ್ಲಿ ಇಟ್ಟು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬಿಟ್ಕಾಯಿನ್ ವರ್ಗಾವಣೆ ಮಾಡಿಸಿಕೊಂಡ ಆರೋಪ ಇವರ ಮೇಲೆ ಇತ್ತು. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಕಾಲಂ ನಂಬರ್ 19 ಮತ್ತು KP ಆಕ್ಟ್ ಅನ್ವಯ ಅಧಿಕಾರಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲು ಸಕ್ಷಮ ಪ್ರಾಧಿಕಾರ ಮತ್ತು ಗೃಹ ಇಲಾಖೆ ಅನುಮತಿಯನ್ನು ನಿರಾಕರಿಸಿದೆ. ದೇವನಹಳ್ಳಿಯಲ್ಲಿ ವಸತಿ ಶಾಲೆ ಬಾಲಕ ಗುರುಕಿರಣ್ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕ ನಾರಾಯಣನನ್ನ ಬಾಗ್ಲೂರು ಪೊಲೀಸರು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ವಿಚಾರಣೆ ವೇಳೆ ತಾನು ಹಲ್ಲೆ ಮಾಡಿಲ್ಲ ಅಂತ ನಾರಾಯಣ ಹೇಳಿಕೆ ನೀಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ತಹಶೀಲ್ದಾರ್ BN ಗಿರೀಶ್ ವಿರುದ್ಧ ಕನ್ನಡಪರ ಹೋರಾಟಗಾರರು ಪ್ರತಿಭಟನೆ ಮಾಡಿದ್ದಾರೆ. ಹಲ್ಲೆ, ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ತಹಶೀಲ್ದಾರ್ BN ಗಿರೀಶ್ ದೂರು ನೀಡಿದ್ರು. ಸರ್ಕಾರಿ ವಸತಿ ಗೃಹದಲ್ಲಿ ಮದ್ಯಪಾನ ಮಾಡಿರುವುದಾಗಿ FIRನಲ್ಲಿ ಉಲ್ಲೇಖಿಸಲಾಗಿದೆ. ಈ ಹಿನ್ನೆಲೆ ತಹಶೀಲ್ದಾರ್ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಹಶೀಲ್ದಾರ್ರಿಂದ ಸರ್ಕಾರಿ ವಸತಿ ಗೃಹ ದುರುಪಯೋಗ ಆಗಿದೆ. ಇಂತಹ ಅಧಿಕಾರಿ ವಿರುದ್ಧ ಕಠಿಣ ಕ್ರಮ ಆಗಬೇಕು, ಕೂಡಲೇ ವರ್ಗಾವಣೆ ಮಾಡಬೇಕು ಅಂತ ಆಗ್ರಹಿಸಲಾಗಿದೆ. ಸಿಎಂ DK ಶಿವಕುಮಾರ್ ಇಂದು ಬೆಳಗಾವಿ ಪ್ರವಾಸ ಕೈಗೊಂಡಿದ್ದಾರೆ. ಬೆಳಗಾವಿಗೆ ಆಗಮಿಸಿದ ಸಿಎಂಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಸಚಿವ ಸತೀಶ್ ಜಾರಕಿಹೊಳಿ, ಮಾಜಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್, ರಾಜು ಸೇಠ್ ಸೇರಿದಂತೆ ಹಲವರು ಸ್ವಾಗತಿಸಿದರು.
ಪೊಲೀಸ್ ಸಿಬ್ಬಂದಿ ಗಾರ್ಡ್ ಆಫ್ ಆನರ್ ನೀಡಿದ್ರು. ಇನ್ನು ನಿಲ್ದಾಣದ ಬಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಘೋಷಣೆಗಳು ಜೋರಾಗಿತ್ತು. ಇನ್ನು ಬೆಳಗಾವಿ ಸುವರ್ಣಸೌಧಕ್ಕೆ ಆಗಮಿಸಿದ ಸಿಎಂ ಉತ್ತರ ದಿಕ್ಕಿನಿಂದ ಸುವರ್ಣಸೌಧ ಪ್ರವೇಶಿಸಿದ್ರು. ಇನ್ನು ಸಿಎಂ ಕೊಠಡಿಯಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಯಿತು. ಮಂತ್ರಿ ಸ್ಥಾನ ಹೋದರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಎಸ್ಕಾರ್ಟ್ ನೀಡಲಾಗ್ತಿದೆ. ಶಿಷ್ಟಾಚಾರದ ಪ್ರಕಾರ ಮಂತ್ರಿಗಳಿಗೆ ಮಾತ್ರ ಬೆಂಗಾವಲು ಪಡೆ ಕೊಡಬೇಕು ಅನ್ನೋ ನಿಯಮ ಇದೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಸ್ಥಾನ ಕಳ್ಕೊಂಡು 1 ತಿಂಗಳಾದರೂ ಕೂಡ ಎಸ್ಕಾರ್ಟ್ನಲ್ಲೇ ಪ್ರಯಾಣಿಸ್ತಾ ಇದ್ದಾರೆ. ಇವತ್ತು ಸಿಎಂ ಸ್ವಾಗತಕ್ಕೆ ಬರುವಾಗಲೂ ಮನೆಯಿಂದ ಏರ್ಪೋರ್ಟ್ವರೆಗೆ ಎಸ್ಕಾರ್ಟ್ನಲ್ಲೇ ಆಗಮಿಸಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ನಡೆ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ. ಆರ್ಎಸ್ಎಸ್ ಬಗ್ಗೆ ಮಾತನಾಡ್ತಾ ಇರುವಂತಹ ಪ್ರಿಯಾಂಕ್ ಖರ್ಗೆ ಬಗ್ಗೆ ಬಿಜೆಪಿ ನಾಯಕರು ಟೀಕೆ ಮಾಡ್ತಿದ್ದಾರೆ. ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ನನಗೆ ಉನ್ನತ ಸ್ಥಾನ ಸಿಗುತ್ತೆ ಅಂತ ನಾನೇನು ಮಾತನಾಡ್ತಾ ಇಲ್ಲ. ಬಿಜೆಪಿಯವರಿಗೆ ನನ್ನ ಬಗ್ಗೆ ಮಾತನಾಡಿದ್ರೆ ಉನ್ನತ ಸ್ಥಾನ ಸಿಗುತ್ತಾ? ಬಿಜೆಪಿ ಐಟಿ ಸೆಲ್ಗೆ ಸಂಬಳ ಸಿಗ್ತಾ ಇರುವಂತದ್ದು ನನ್ನಿಂದ. ನನ್ನ ಹೆಸರನ್ನ ಹೇಳದೆ ಹೋದ್ರೆ ಬಿಜೆಪಿ ಐಟಿ ಸೆಲ್ ಅವರು ನಿರುದ್ಯೋಗಿಗಳಾಗ್ತಿದ್ದಾರೆ. ನಾನು ಸತ್ಯ ಮಾತಾಡ್ತೀನಿ, ಅದಕ್ಕೆ ನನ್ನ ವಿರುದ್ಧ ಮಾತನಾಡ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿಯಲ್ಲಿ ಪಕ್ಷದಲ್ಲಿ ಅಶಿಸ್ತು ತೋರಿದ ನಾಯಕರ ಜೊತೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮೀಟಿಂಗ್ ಮಾಡ್ತಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೀತಾ ಇದೆ. ಸಭೆಗೆ ಸಂಸದ ಸುಧಾಕರ್, ಶಾಸಕ ಎಸ್ಆರ್ ವಿಶ್ವನಾಥ್ ಆಗಮಿಸಿದ್ರು. ಇತ್ತೀಚೆಗೆ ವಿಶ್ವನಾಥ್ ಹಾಗೂ ಸುಧಾಕರ್ ನಡುವೆ ಬಹಿರಂಗ ಅಸಮಾಧಾನ ಹೆಚ್ಚಾಗಿದೆ. ಇದೀಗ ಇಬ್ಬರ ಜೊತೆಗೂ ಪ್ರತ್ಯೇಕ ಮಾತುಕತೆ ಮೂಲಕ ಸಂಧಾನಕ್ಕೆ ನಾಯಕರು ಮುಂದಾಗಿದ್ದಾರೆ. ಅಗರ್ವಾಲ್ ಜೊತೆ ಸಭೆ ಬಳಿಕ ಮಾತನಾಡಿದ ಸಂಸದ ಡಾಕ್ಟರ್ ಸುಧಾಕರ್, ಪರಸ್ಪರ ಏನೇ ಭಿನ್ನಾಭಿಪ್ರಾಯ ಇದ್ರೂ ಅದು ಪಕ್ಷದ ಮೇಲೆ ಪರಿಣಾಮ ಬೀರಬಾರದು. ಇರುವ ವ್ಯತ್ಯಾಸವನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ಬೇಕಿದೆ. ಒಳ್ಳೆ ನಿರ್ಧಾರ ತಗೋತೇವೆ ಅಂತ ಹೇಳಿದರು. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೀತಾ ಇದೆ ಅಂತ ಆರೋಪ ಕೇಳಿ ಬಂದಿತ್ತು. ಇದೀಗ ಎಸ್ಐಆರ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ವಿಶೇಷ ಸಹಾಯವಾಣಿಯನ್ನ ತೆರೆದಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಯಾವುದೇ ಗೊಂದಲ ಇದ್ರೆ ಅಥವಾ ಅಕ್ರಮ ಕಂಡು ಬಂದ್ರೆ ಕರೆ ಮಾಡಿ ಅಂತ ಬಿಜೆಪಿ ಹೇಳಿದೆ. 8884395123ಕ್ಕೆ ಕರೆ ಮಾಡಿ ಅಂತ ಪೋಸ್ಟ್ ಮಾಡಿರುವಂತಹ ಬಿಜೆಪಿ ಸದೃಢ ಪ್ರಜಾಪ್ರಭುತ್ವಕ್ಕಾಗಿ ನಾವೆಲ್ಲರೂ ಎಸ್ಐಆರ್ನಲ್ಲಿ ಭಾಗಿಯಾಗೋಣ ಅಂದಿದೆ. ಡಿ ಸುಧಾಕರ್ ನಿಧನದಿಂದ ಹಿರಿಯೂರು ಕ್ಷೇತ್ರದ ಶಾಸಕ ಸ್ಥಾನ ತೆರವಾಗಿದೆ. ಇನ್ನು ಮೈತ್ರಿಯಲ್ಲಿ ಈಗಾಗಲೇ ಟಿಕೆಟ್ಗಾಗಿ ಲಾಬಿ ಜೋರಾಗಿದೆ. ಹಿರಿಯೂರು ಕ್ಷೇತ್ರದ ಟಿಕೆಟ್ ಜೆಡಿಎಸ್ಗೆ ಬಿಟ್ಕೊಡಬೇಕು ಅಂತ ಜೆಡಿಎಲ್ಪಿ ನಾಯಕ ಸಿಬಿ ಸುರೇಶ್ ಬಾಬು ಒತ್ತಾಯಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಬಿಡದಿ ಭಾಗದ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಬೈರಮಂಗಲ ಗ್ರಾಮದಲ್ಲಿ ರೈತರು ನಿರಂತರವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ರೈತರ ಹೋರಾಟಕ್ಕೆ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಸಾಥ್ ನೀಡಿದ್ದಾರೆ. ರೈತರ ಹೋರಾಟದಲ್ಲಿ ಭಾಗಿಯಾದ ಸಂತೋಷ್ ಹೆಗ್ಡೆ ಟೌನ್ಶಿಪ್ ಯೋಜನೆ ಜಾರಿ ಮಾಡಬಾರದು ಅಂತ ಆಗ್ರಹಿಸಿದರು. ಬೆಳಗಾವಿ ಪ್ರವಾಸಕ್ಕೂ ಮುನ್ನ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ಸದಸ್ಯರನ್ನ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ದಾರೆ. ಸದಾಶಿವನಗರದ ತಮ್ಮ ನಿವಾಸದಲ್ಲೇ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿಗಿ ರಂಗಸ್ವಾಮಿ ನೇತೃತ್ವದಲ್ಲಿ ಮನವಿ ಸಲ್ಲಿಕೆ ಮಾಡಲಾಗಿದೆ. ಇರಾನ್ ಅಮೆರಿಕ ನಡುವೆ ಮತ್ತೆ ಯುದ್ಧದ ಕಾರ್ಮೋಡ ಶುರುವಾಗಿದೆ. ಕತಾರ್, ಬಹ್ರಾನ್ ಮತ್ತು ಕುವೈಟ್ನಲ್ಲಿರುವಂತಹ ಅಮೆರಿಕ ನೆಲೆಗಳ ಮೇಲೆ ಇರಾನ್ ಪಡೆ ದಾಳಿ ಮಾಡಿದೆ. ಇರಾನ್ ಶಹರ್ ವಿಮಾನ ನಿಲ್ದಾಣ ಸೇರಿದಂತೆ ಹಲವು ಕಡೆ ಅಮೆರಿಕ ಕ್ಷಿಪಣಿ ದಾಳಿ ಮಾಡಿತ್ತು. ಇವತ್ತು ಟೆಹರಾನ್ನಲ್ಲಿ ಖಮೇನಿ ಅಂತ್ಯಸಂಸ್ಕಾರ ನಡೆಯಲಿದೆ. ಹೀಗಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇರಾಕ್ನ ಕರ್ಬಲಾದಲ್ಲಿ ನಡೆದ ಖಮೇನಿ ಅಂತ್ಯ ಸಂಸ್ಕಾರದಲ್ಲಿ ಅಂತಿಮ ಯಾತ್ರೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ದರು. ಮಶಾದ್ನಲ್ಲಿರುವ ಇಮಾಮ್ ರಜಾ ದೇಗುಲದಲ್ಲಿ ಇವತ್ತು ಭಾರತೀಯ ಕಾಲಮಾನ ಸಂಜೆ 4:30ಕ್ಕೆ ಅಂತ್ಯಕ್ರಿಯೆ ನಡೆಸಲಾಗಿದೆ.